ಸ್ನೇಹಿತರೆ ನಮಸ್ಕಾರ. ಎಂ.ಆರ್. ಲರ್ನ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಹಿಂದೆ ನಡೆದಿರ್ತಕ್ಕಂಥ 2 ಆಗಸ್ಟ್ 2026ರಂದು ನಡೆದಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನಿನ್ನೆ ಏನಪ್ಪ ಅಂತಂದರೆ ಒಂದು ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ವೈಜ್ಞಾನಿಕವಾಗಿ ಒಂದು ಕಟ್ ಆಫ್ ಅಂದಾಜು ಬಿಡುಗಡೆಯಾಗಿದೆ. ಅದು ಏನಪ್ಪ ಅಂದರೆ 100 ಅಂಕಗಳಿಗೆ ಒಂದು ಕಟ್ ಆಫ್ ಅಂದಾಜನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು ಏನಪ್ಪ ಅಂದರೆ 100% ಇದೆ ಅಂತ ಹೇಳ್ತಾ ಇಲ್ಲ. ಇಲ್ಲಿವರೆಗೆ ನಿಮ್ಮದು ಏನಪ್ಪ ಅಂದರೆ ಒಂದು ಮೆರಿಟ್ ನಿಲ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಎಷ್ಟಕ್ಕೆ ನಿಲ್ಬೋದು ಅಂತ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ನೋಟಿಫಿಕೇಶನ್ ಬರುತ್ತೆ. ಇದನ್ನು ನೋಡ್ತಾ ಹೋಗೋಣ. ಇಲ್ಲಿ 100 ಅಂಕಗಳಿಗೆ ಒಂದು ಕಟ್ ಆಫ್ ಅಂದಾಜು ಬಿಡುಗಡೆ ಮಾಡಿದ್ದಾರೆ. RPC ಅಥವಾ ಜನರಲ್ ಮತ್ತು ಏನಪ್ಪ ಅಂದರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇರುತ್ತೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಇಲ್ಲಿ ಮೊದಲಿಗೆ ನಿಮಗೆ ವರ್ಗ ಇರುತ್ತೆ, ನಂತರ ಪುರುಷರಿಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಹಾಗೆ ಮಹಿಳೆಯರಿಗೆ ಎಷ್ಟು ನಿಲ್ಬೋದು ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 100% ಎಷ್ಟಕ್ಕೆ ನಿಲ್ಲುತ್ತೆ ಅಂತಲ್ಲ, ಇದೊಂದು ಅಂದಾಜು ಕಟ್ ಆಫ್ ಆಗಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಜನರಲ್ ಅಭ್ಯರ್ಥಿಗಳಿಗೆ ನೋಡ್ತಾ ಹೋದರೆ ಪುರುಷರಿಗೆ 58ರಿಂದ 64ರವರೆಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಮಹಿಳೆಯರಿಗೆ 50ರಿಂದ 56 ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ 2A ಅಭ್ಯರ್ಥಿಗಳಿಗೆ ಪುರುಷರಿಗೆ ನೋಡ್ತಾ ಹೋದರೆ 54ರಿಂದ 59 ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ 2B ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಪುರುಷರಿಗೆ ನೋಡಿ 50ರಿಂದ 55 ಏನಪ್ಪ ಅಂದರೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 42ರಿಂದ 47ರವರೆಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ 3A ಅಭ್ಯರ್ಥಿಗಳೊಂದು ಮೆರಿಟನ್ನು ನೋಡ್ತಾ ಹೋದರೆ 56ರಿಂದ 61 ಪುರುಷರಿಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 48ರಿಂದ 53ರವರೆಗೆ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ 3B ಅಭ್ಯರ್ಥಿಗಳಿಗೆ ನೋಡ್ತಾ ಹೋದರೆ ಪುರುಷರಿಗೆ ಕಟ್ ಆಫ್ ನೋಡ್ತಾ ಹೋದರೆ 51ರಿಂದ 56ರವರೆಗೆ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 43ರಿಂದ 48ರವರೆಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಇದಾದ ನಂತರ SC ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಪುರುಷರಿಗೆ 48ರಿಂದ 53ರವರೆಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 40ರಿಂದ 45ರವರೆಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ST ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡ್ತಾ ಹೋದರೆ 44ರಿಂದ 49 ಪುರುಷರಿಗೆ ಮತ್ತು 36ರಿಂದ 41ರವರೆಗೆ ಮಹಿಳೆಯರಿಗೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಕ್ಯಾಟಗರಿ 1 ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಪುರುಷರಿಗೆ 40ರಿಂದ 45ರವರೆಗೆ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 32ರಿಂದ 37ರವರೆಗೆ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಟ್ರೈಬಲ್ ಅಭ್ಯರ್ಥಿಗಳನ್ನು ನೋಡ್ತಾ ಹೋದರೆ ಪುರುಷರಿಗೆ 36ರಿಂದ 41ರವರೆಗೆ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರಿಗೆ 28ರಿಂದ 33ರವರೆಗೆ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಏನಂತಂದರೆ ಕಲ್ಯಾಣ ಕರ್ನಾಟಕ ಅಂದರೆ KK ಕ್ಯಾಡರ್ ಅಂದರೆ RPCಗಿಂತ ಸುಮಾರು 3ರಿಂದ 6 ಅಂಕಗಳಷ್ಟು ಕಡಿಮೆ ಕಟ್ ಆಫ್ ಇರ್ಬೋದು. ಈಗ ನಾನು ಮೇಲೆ ಏನು ಹೇಳಿದೆ ಅದು ಕೇವಲ RPC ಅಭ್ಯರ್ಥಿಗಳ ಮಾತ್ರ ಕಟ್ ಆಫ್ ಆಗಿರುತ್ತೆ. ಈಗ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈಗ ನಾನು ಮೇಲೆ ಹೇಳಿದ ಪ್ರಕಾರ ಅದಕ್ಕಿಂತ ಏನಪ್ಪ ಅಂದರೆ ಒಂದು 3ರಿಂದ 6 ಅಂಕಗಳು ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಈಗ ಹೇಳಿದ್ದು ಕೇವಲ ಅಂದಾಜು ಮಾತ್ರ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಕನ್ಫರ್ಮ್ ಅಲ್ಲ. ಇದು ಟ್ರೆಂಡ್ ಆಧಾರಿತ ಅಂದಾಜು ಮಾತ್ರ, ಅಧಿಕೃತ ಕಟ್ ಆಫ್ ಅಲ್ಲ. ಅಧಿಕೃತ ಕಟ್ ಆಫ್ ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಅಂತಿಮ ಉತ್ತರ ಕೀ ನಂತರ ಕಟ್ ಆಫ್ನಲ್ಲಿ ಬದಲಾವಣೆ ಕೂಡ ಆಗ್ಬೋದು. ಫಿಸಿಕಲ್ ಅರ್ಹತೆ ಮಾಡಿದ ನಂತರವೇ ನಿಮಗೆ ಅಂತಿಮ ಆಯ್ಕೆ ಸಾಧ್ಯತೆ ಇರುತ್ತೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.